ಓಂ ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೀಷಜೋಯಂ ಶಿವಾಭಿಮರ್ಶನಃ ಸ್ಯೋನಾತ್ ಪೃಥಿವಿ ಭವಾನ್ ರಕ್ಷರ ನಿವೇಶನಿ ಯಚ್ಛಾ ನಶ್ಶರ್ಮ ಸಪ್ರಥಃ ಯದಂತಿ ಯಚ್ಚ ದೂರಕೆ ಭಯಂ ವಿಂದತಿ ಮಾಮಿಹ ಪವಮಾನ ವಿತಜ್ಜಾಹಿ ಅಧ್ಯವೋಚದಧಿವಕ್ತಾ ಪ್ರಥಮೋ ದೈವ್ಯೋಭಿಷಕ್ ಅಹೀಂಶ್ಚ ಸರ್ವಾಹಾಂ ಭಜನ್ ಸರ್ವಾಹಾಂಶ್ಚ ಯಾತು ಧಾನ್ಯಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ಶ್ರವಣ ಈಗ ಮುನ್ನಡೆದಿದೆ. ಅದರಲ್ಲಿ 1142ನೇ ಭಾಗ ಇದು. ಶಾಂತಿ ಪರ್ವದ ಅನುಶಾಸನ ಪರ್ವದ 75ನೇ ಭಾಗ ಇವತ್ತು ನಾವು ನೋಡಬೇಕಾದದ್ದು. ವಾವಿಲ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 43ನೇ ಅಧ್ಯಾಯ, 83ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ, ವೈಷ್ಣವ ಪಾಠದಲ್ಲಿ 78, ಉತ್ತರ ಭಾರತದ ಗೀತಾಪ್ರಶ್ನ ಪಾಠದಲ್ಲಿ 48ನೇ ಅಧ್ಯಾಯ ಇವತ್ತು ನಡೆಯಬೇಕಾದದ್ದು. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನುಭವಂತು. ಸರ್ವೇಷಾಂ ಅಸ್ಯ ಲೋಕಸ್ಯ ನಿವಾಸಿನಾಂ ಆಯುರಾರೋಗ್ಯ ಪ್ರಾಪ್ತಿದ್ವಾರಾ ಸಮಸ್ತಾನಿ ಸನ್ಮಂಗಲಾನಿ ಭವಂತು. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಸ್ಯ ಪ್ರವಚನಸ್ಯ ಪ್ರಾರಂಭಃ ಅನೇನ ಮಂತ್ರೇಣ ಕ್ರಿಯತೆ. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೀಷಜೋಯಂ ಶಿವಾಭಿಮರ್ಶನಃ ಅಯಂ ಚ ವೇದೋಕ್ತಃ ಧನ್ವಂತರಿ ಮಂತ್ರಃ ಇತಿ ತಂತ್ರಸಾರೆ ಚತುರ್ಥೇ ಅಧ್ಯಾಯೇ ಪಂಚದಶೋತ್ತರೇ ಏಕಶತತಮೇ ಶ್ಲೋಕೆ 4ನೇ ಅಧ್ಯಾಯದ 115ನೇ ಶ್ಲೋಕೆ ಶ್ರೂಯತೆ. ಧನ್ವಂತರೇಃ ಭಗವತಃ ಪ್ರತಿಪಾದಕಃ ಅಯಮಪಿ ಮಂತ್ರಃ. ಅಷ್ಟಾಕ್ಷರಸ್ಯ ಧನ್ವಂತರಿ ಮಂತ್ರಸ್ಯ ಧಂ ಧನ್ವಂತರೇ ನಮಃ ಇತಿ ಮಂತ್ರಸ್ಯ ಯಾನಿ ಫಲಾನಿ ಯೇ ಯಜ್ಞ ಪ್ರಕಾರಾಃ ಹೋಮ ಪ್ರಕಾರಾಃ ಪ್ರತಿಪಾದಿತಾಃ ತೇಪಿ ಅಸ್ಯಾಪಿ ಮಂತ್ರಸ್ಯ ಸಂಭವಂತಿ. ಅಯಂ ಮೇ ಹಸ್ತಃ ಧನ್ವಂತರೇಃ ಭಗವತಃ ರೂಪಂ ತಾವತ್ ಸ್ಮರಾಮಃ ಚಂದ್ರೌಹ ಕಾಂತಿಂ ಅಮೃತೋರು ಕೈರ್ಜಗಂತಿ ಸಂಜೀವಯಂತಂ ಅಮಿತಾತ್ಮ ಸುಖಂ ಪರೇಶಂ ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ. ಭಗವಾನ್ ಧನ್ವಂತರಿಃ ಹಸ್ತೆ ಶಂಖಂ ಚಕ್ರಂ एवं ज्ञानमुद्रां अमृतकलशं च बिभर्ति. ज्ञानमुद्राधारी यः अस्य करः वर्तते अपि च अमृतकलशधारी च करः, सः करः अस्मिन् श्लोके स्तूयते. अयं मे हस्तः, भगवानेव इमं मन्त्रं वदति. ब्रह्मा अस्य मन्त्रस्य यद्यपि ब्रह्मा ऋषिः अनुष्टुप् छन्दः, ನಾರಾಯಣಃ ಮುಖ್ಯತಃ ಋಷಿ. ಅಯಂ ಮೇ ಹಸ್ತಃ, ಭಗವಂತ ಧನ್ವಂತರಿ ಹೇಳ್ತಾನೆ, ಇದು ನನ್ನ ಕೈ, ಇದು ವಿಶ್ವಭೇಷಜ, ಜಗತ್ತೆಲ್ಲದಕ್ಕೂ ಕೂಡ ಔಷಧ ರೂಪವಾಗಿ ವರ್ತಿಸುವಂಥ ಕೈ ಇದು. ಅಯಂ ಶಿವಾಭಿಮರ್ಶನಃ, ಯಾರನ್ನ ಈ ಕೈ ಆಶೀರ್ವದಿಸ್ತದೋ, ಯಾರನ್ನ ಈ ಕೈ ಮುಟ್ಟಿ ಸಂತೈಸ್ತದೋ ಅವರಿಗೆ ಎಲ್ಲ ಥರದ ಮಂಗಳಗಳನ್ನು ಕೂಡ ಕೊಡುವಂಥ ಕೈ ಇದು ಅಂತ ಆ ಮಂತ್ರದ ಒಂದು ವರ್ಣನ ಇದೆ. ಔಷಧಂ ಜಗತಸ್ಸೇತು ಅಂತೇಳಿ ಭಗವಂತನಾದ
ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ, ಅದು ನಮಗೆಲ್ಲ ಗೊತ್ತಿದೆ. ಭಗವಂತನೇ ಔಷಧ, ಅವನ ಕೈಯೂ ಒಂದು ಔಷಧನೇ. ಉಳಿದವರೆಲ್ಲ ವೈದ್ಯರು ತಮ್ಮ ಅಂಗಾಂಗಗಳ ಮೂಲಕ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳ ಮೂಲಕ ರೋಗಗಳನ್ನ ನಿಧಾನದ ಮೂಲಕವಾಗಿ ತಿಳ್ಕೊಂಡು, ರೋಗ ನಿಧಾನ ಮಾಡಿಕೊಂಡು ಮುಂದೆ ಅದಕ್ಕೆ ಔಷಧ ಕೊಡ್ತಾರೆ. ಔಷಧವನ್ನು ಬೇರೆ ಕಡೆಯಿಂದ ಅವ್ರು ತರಬೇಕು. ಆದರೆ ಭಗವಂತನಾದ ಧನ್ವಂತರಿಯ ಹಸ್ತದಿಂದಲೇ ಏನು ಒಂದು ಪರಿಣಾಮ ಆಗಬೇಕು ಅದು ನಮ್ಗೆ ಆಗ್ತದೆ ಅಂತ ಆ ಮಂತ್ರದಲ್ಲಿ ಹೇಳ್ತಾರೆ. ಹೀಗೆ ಭಗವಂತನ ಹಸ್ತವನ್ನ ವರ್ಣಿಸುವಂತಹ ಒಂದು ಶ್ಲೋಕ ಅದು. ಅದಕ್ಕಾಗಿ ಇವತ್ತಿನ ಪ್ರವಚನದ ಆರಂಭದಲ್ಲಿ ಆ ಶ್ಲೋಕವನ್ನ ಹೇಳಿದೆ. ಲಕ್ಷ್ಮೀದೇವಿಯ ಒಂದು ಸ್ತೋತ್ರವು ಕೂಡ ಶಿವನಾ ಪೃಥ್ವಿ ಭವಾನ್ ವೃಕ್ಷರ ನಿವೇಶನಿ ಯಚ್ಛಾನ ಶರ್ಮ ಸಪ್ರಥಃ ಅಂತ ಒಂದು ಶ್ಲೋಕವನ್ನು ಕೂಡ ಹೇಳಿದೆ. ಋಗ್ವೇದದಲ್ಲೂ ಇದೆ ಮತ್ತು ಯಜುರ್ವೇದದ ಮಹಾನಾರಾಯಣ ಉಪನಿಷತ್ತಿನಲ್ಲೂ ಅದಿದೆ. ಪೃಥ್ವಿಯ ಅಭಿಮಾನಿನಿಯಾದಂತಹ 18 ಕಕ್ಷಾದಲ್ಲಿರುವಂತಹ ದೇವತೆ ಒಬ್ಬಳಿದ್ದಾಳೆ. ಅವಳಲ್ಲದೆ ಭಗವಂತನ ಪತ್ನಿಯಾಗಿ ನೀನು ಇದೆಯಲ್ಲ, ನಮಗೆ ಎಲ್ಲ ಥರದ ಕಂಟಕಗಳನ್ನು ಪರಿಹರಿಸು. ಈ ನಿನ್ನ ಒಂದು ಪೃಥ್ವಿ ಲೋಕದಲ್ಲೇ ನಾವಿದ್ದೇವೆ, ನಮ್ಮೆಲ್ಲ ಕಂಟಕಗಳನ್ನು ನೀನು ಪರಿಹರಿಸಬೇಕು. ಯಚ್ಛಾನ ಶರ್ಮ ಸಪ್ರಥಃ, ಎಲ್ಲರಿಗೂ ಕೂಡ ಸುಖವನ್ನು ಕೂಡ ಕೊಡಬೇಕು ಅಂತ ಕೇಳಿದ ಮಾತಿದೆ. ಅದಲ್ಲದೆ ಮುಖ್ಯ ಪ್ರಾಣನ ಕುರಿತಾಗಿ ಬಂದಿರುವಂತಹ ಯದಂತಿ ಯಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ ಪವಮಾನ ವಿತಜ್ಜಹಿ, ನಮಗೆ ಸಮೀಪದಲ್ಲಿ ಬಂದಿರುವಂತಹ ಭಯ, ದೂರದಲ್ಲಿರುವಂತಹ ಭಯ, ಅದೆಲ್ಲವನ್ನು ನೀನು ಪರಿಹರಿಸಬೇಕು ಅಂತ ಮುಖ್ಯ ಪ್ರಾಣನನ್ನು ಕೇಳಿದಂತಹ ಭಾಗ ಅಲ್ಲಿದೆ. ಇದಲ್ಲದೆ ಅಧ್ಯವೋಚದ ಅಧಿವಕ್ತ ಪ್ರಥಮೋ ದೈವ್ಯೋ ಭಿಷಕ್ ಅಂತ ರುದ್ರಾಧ್ಯಾಯದಲ್ಲಿ ಯಾವ ರುದ್ರನನ್ನು ವರ್ಣನೆ ಮಾಡಿದ್ದಾರೆ, ಅವನನ್ನ ದೈವ್ಯ ಭಿಷಕ್, ದೇವವೈದ್ಯ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ದೇವವೈದ್ಯ ಅಂತ ಕರೆಸ್ಕೊಂಡಿರುವಂತಹ ಶರೀರದ ಮತ್ತು ಮನಸ್ಸಿನ ಅಭಿಮಾನಿಯಾದಂತಹ ಆ ರುದ್ರ, ಅವನ ಸ್ತೋತ್ರವನ್ನು ಕೂಡ ಮಾಡಿದ್ದೇವೆ. ಆ ಮೂಲಕ ಇದು ಸಮಸ್ತ ಜಗತ್ತಿಗೂ ಕೂಡ ಕಲ್ಯಾಣವನ್ನು ಕೊಡುವಂಥದ್ದಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಈ ಭಾಗವನ್ನು ನಾವು ನೋಡ್ಲಿಕ್ಕೆ ತೊಡಗೋಣ. ಇವತ್ತಿನ ಈ ಭಾಗವನ್ನು ನೋಡುವುದಕ್ಕಿಂತ ಮುಂಚೆ ಕಳೆದ ದಿವಸ ಈ ಉತ್ತರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನ ಅಧ್ಯಾಯದಲ್ಲಿ ಬ್ರಾಹ್ಮಣ ಪುರುಷನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ, ಕ್ಷತ್ರಿಯ ಸ್ತ್ರೀಯಲ್ಲಿ ಮೊದಲಾದವರಲ್ಲಿ ಏನೊಂದು ಸಂತಾನ ಹುಟ್ಟಿರ್ತದೆ, ಅದಕ್ಕೆ ಎಷ್ಟೆಷ್ಟು ಭಾಗದ ಉತ್ತರಾಧಿಕಾರ ಕೊಡಬೇಕು ಅಂತ ಅನ್ನೋದನ್ನೆಲ್ಲ ಈ ಹಿಂದೆ ನೋಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಆಧುನಿಕ ಕಾನೂನಿನಲ್ಲಿ ಏನು ವರ್ಣನೆ ಇದೆ ಅದನ್ನು ಕೂಡ ಒಂದು ಬಾರಿ ನೋಡಬೇಕು ಅಂತ ನನಗೆ ಅನಿಸಿತು. ಹಾಗೆ ಅದನ್ನು ನೋಡಿದಾಗ ಇವತ್ತಿನ ಕಾನೂನಿನಲ್ಲಿ ಇಲ್ಲಿ ಹೇಳಿದಂತಹ ಉತ್ತರಾಧಿಕಾರ ಅದೆಲ್ಲ ಏನು ಸ್ಪಷ್ಟವಾಗಿ ಏನು ಕಾಣಿಸೋದಿಲ್ಲ. ಇವತ್ತಿನ ಕಾನೂನು ಅನೇಕ ಅಂಶಗಳನ್ನ, ನಮ್ಮ ಹಿಂದಿನ ಶಾಸ್ತ್ರಗಳ ಅನೇಕ ಅಂಶಗಳನ್ನ ಮತ್ತೆ ಆಧುನಿಕ ಜಗತ್ತಿಗೆ ಅತ್ಯಗತ್ಯವಾದ ಅನೇಕ ಅಂಶಗಳನ್ನೆಲ್ಲ ಒಳಗೊಂಡು ರೂಪಿಸಲ್ಪಟ್ಟಂತಹ ಕಾನೂನಿದು. ಒಂದಿಬ್ಬರು ನ್ಯಾಯ ತಜ್ಞರನ್ನ, ನ್ಯಾಯವಾದಿಗಳನ್ನು ಕೂಡ ನಾನು ಸಂಪರ್ಕಿಸಿದೆ. ಅದರಲ್ಲಿ ಒಬ್ಬರು ಈ ಹಿಂದೂಗಳಲ್ಲಿ ವಾರಸ ಮತ್ತು ಉತ್ತರಾಧಿಕಾರ ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೆಲವೊಂದಿಷ್ಟು ಸಾಹಿತ್ಯ ಇದೆ ಅದನ್ನು ಕೊಟ್ಟು ಕಳಿಸಿದ್ರು. ನಮಗೆ ಇವತ್ತು ಉತ್ತರಾಧಿಕಾರದ ಕಾನೂನುಗಳು ಏನು ಅನ್ವಿತ ಆಗ್ತವೆ, ಇದು 1956ನೇ ಇಸ್ವಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ರೂಪಿತ ಆಗಿರುವಂತಹ ಒಂದು ಕಾನೂನು. ಮುಂದೆ 2005ನೇ ಇಸ್ವಿಯಲ್ಲಿ ಮತ್ತೊಂದು ಬಾರಿ ಇದನ್ನ ರೂಪಿಸಿದ್ದಾರೆ. ಇದು 1937ರಲ್ಲಿ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಒಂದು ಬಾರಿ
ಆ ಹಿಂದೂ ಮಹಿಳೆಯ ಆಸ್ತಿ ಹಕ್ಕು ಇದಕ್ಕೆ ಸಂಬಂಧಪಟ್ಟಂತೆ ಮೊದಲೊಂದು ಬಾರಿ ಮಾಡಿದ್ರು. ತಾನು ಪಡೆದ ಆಸ್ತಿಯನ್ನ ಆ ಸ್ತ್ರೀ ಬೇರೆ ಯಾರಿಗೂ ವಿಲೇವಾರಿ ಮಾಡುವಂತಹ ಅಧಿಕಾರ ಇರಲಿಲ್ಲಂತ. ಅವಾಗ 37ರಲ್ಲಿ ಏನು ಪ್ರಾಪ್ತ ಆಗಿತ್ತು ಆ ಕಾನೂನು. ಇದನ್ಯಾಕೆ ನಾನು ಇಲ್ಲಿ ಪ್ರಸ್ತುತಪಡಿಸ್ತಿದ್ದೇನೆ ಅಂದ್ರೆ, ಇಲ್ಲೊಂದು ಮಾತು ಬಂದಿತ್ತು ಈ ಕಳೆದ ಅಧ್ಯಾಯದಲ್ಲಿ. ಬ್ರಾಹ್ಮಣ ಕನ್ಯೆಗೆ ತನ್ನ ತಾಯಿ ಕಡೆಯಿಂದ ಏನು ಆಸ್ತಿ ಮೊದಲಾದ್ದು ಬಂದಿರ್ತದೆ ಅದನ್ನ ಅವಳೆಲ್ಲ ತನ್ನ ಮಗಳಿಗೆ ಕೊಡಬೇಕು ಅಂತ ಹೀಗೆ ಒಂದು ವಿಷಯ ಬಂದಿತ್ತು. ಆದ್ರಿಂದ ಸ್ತ್ರೀಯ ಉತ್ತರಾಧಿಕಾರ, ಸ್ತ್ರೀಯ ಸಂಪತ್ತು ಇತ್ಯಾದಿಗಳೆಲ್ಲ ಬಂದಾಗ ಇದೊಂದು ವಿಷಯವನ್ನ ಇಲ್ಲಿ ನಾನು ಆ ವಕೀಲರೊಬ್ಬರು ತಿಳಿಸಿದ್ದನ್ನ ತಮ್ಮ ಎದುರಿಗೆ ಹಂಚಿಕೋಬೇಕು ಅಂತ ಬಯಸಿದೆ. ಆದ್ರಿಂದ ಅವಳು ಬೇರೆ ಯಾವುದೇ ರೀತಿಯಲ್ಲಿ ಅದನ್ನು ವಿಲೇವಾರಿ ಮಾಡುವಂತಹ ಅಧಿಕಾರ ಹೊಂದಿರಲಿಲ್ಲ. ಮುಂದೆ 56ನೇ ಇಸ್ವಿಯಲ್ಲಿ ಹಿಂದೂ ವಾರಸ ಅಧಿನಿಯಮ ಇದು ಜಾರಿಗೆ ಬಂತಲ್ಲ. ಹಿಂದೂ ವಾರಸ ಅಧಿನಿಯಮ ಅಂದ್ರೆ ಏನು ನಮಗೆ ಎಲ್ಲ ಗೊತ್ತಿರಬೇಕು. ಮುಸ್ಲಿಮರು, ಕ್ರೈಸ್ತರು, ಪಾರ್ಸಿಗಳು ಮತ್ತು ಯಹೂದಿಗಳು ಅಲ್ಲದ ಇತರರು ಅವರನ್ನು ಹಿಂದೂಗಳು ಅಂತ ಪರಿಗಣಿಸಿದ್ದಾರೆ. ವೀರಶೈವ ಲಿಂಗಾಯತರು, ಆರ್ಯ ಸಮಾಜ, ಬ್ರಹ್ಮ ಸಮಾಜ ಇದನ್ನು ಒಳಗೊಂಡಂಥ ಹಿಂದೂ ಧರ್ಮವನ್ನು ಆಚರಿಸುವವರಿಗೆ ಬೌದ್ಧ, ಜೈನ, ಸಿಖ್ ಇವರೆಲ್ಲರಿಗೂ ಕೂಡ ಈ ನಿಯಮಗಳು ಅನ್ವಯಿಸ್ತವೆ ಅಂತ ಅಲ್ಲಿ ನನಗೆ ಕಂಡು ಬಂತದ್ದು. ಹೀಗೆ 56ನೇ ಇಸ್ವಿಗಿಂತ ಮುಂಚೆ ಬ್ರಿಟಿಷರ ಕಾಲದಲ್ಲಿ ಒಂದು ಸ್ವಲ್ಪ ಆ ಕಾನೂನಿತ್ತು. ಆ ಆಸ್ತಿಯನ್ನು ಬೇರೆ ಯಾರಿಗೂ ವಿಲೇವಾರಿ ಮಾಡುವ ಅಧಿಕಾರ ಆಕೆಗಿರಲಿಲ್ಲ. 56ನೇ ಇಸ್ವಿಯಲ್ಲಿ ಏನೊಂದು ಕಾನೂನು ರೂಪಿತ ಆಯಿತು, ಆಕೆ ಆ ಆಸ್ತಿಯನ್ನು ಯಾವುದೇ ರೀತಿಯಲ್ಲಿ ಪಡೆದಿರಲಿ ಅದನ್ನ ಸಂಪೂರ್ಣ ಆಕೆ ಮಾಲೀಕಳಾಗ್ತಾಳೆ, ತನ್ನ ಇಚ್ಛಾನುಸಾರ ಅದನ್ನು ವಿಲೇವಾರಿ ಮಾಡುವ ಹಕ್ಕನ್ನು ಪಡ್ಕೋತಾಳೆ ಅಂತ ಅಲ್ಲಿ ಒಂದ್ ಕಡೆ ಉಲ್ಲೇಖ ಇದೆ. ಮುಂದೆ ಮೃತನಾದಂಥ ಪುರುಷನ ಆಸ್ತಿ ಹಕ್ಕು ಇತ್ಯಾದಿಗಳ ಬಗ್ಗೆನೂ ಅಲ್ಲಿ ನಾವು ಕೇಳಿ ಬರ್ತದೆ. ಅದನ್ನೆಲ್ಲ ನಾವೇನು ಹೆಚ್ಚು ನೋಡಬೇಕಾದ್ದೇನಿಲ್ಲ. ಅನೇಕ ಕಡೆ ಈ ಭಾರತದ ಅನೇಕ ಸಂಸ್ಥಾನಗಳಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಕಾನೂನುಗಳೆಲ್ಲ ಇದ್ದು ಅದೆಲ್ಲ ಅನೇಕ ಥರದ ಗೊಂದಲಗಳಿಗೆ ಕಾರಣ ಆಗ್ತಿತ್ತು. ಭಾರತ ಸ್ವಾತಂತ್ರ್ಯವನ್ನು ಪಡ್ಕೊಂಡ ಮೇಲೆ ಅದನ್ನೆಲ್ಲವನ್ನು ಕೂಡ ಏಕೀಕೃತವಾದಂತಹ ಒಂದು ವಿಧಾನದ ಮೂಲಕ ರೂಪಿಸಿದ್ದಾರೆ ಅಂತ ಹೀಗೆ ಅಲ್ಲಿ ಬರೀತಾರೆ. ಒಂದು ಅಂಶ ಅಲ್ಲಿ ಕೇಳಿ ಬರ್ತದೆ, ಧರ್ಮ ಬದಲಾಯಿಸುವಂತಹ ವಾರಸುದಾರ ಅಂತ. ಇದೊಂದು ಪಾಯಿಂಟ್ ಗಮನಿಸಬಹುದು ನಾವು. ಮೃತ ಹಿಂದೂ ಪುರುಷನ ಅಥವಾ ಮೃತ ಹಿಂದೂ ಸ್ತ್ರೀಯ ವಾರಸುದಾರ ಅಥವಾ ವಾರಸುದಾರಳು ಅವಳು ಹಿಂದೂ ಧರ್ಮವನ್ನು ತ್ಯಾಗ ಮಾಡಿ ಬೇರೊಂದು ಧರ್ಮವನ್ನು ಏನಾದರೂ ಆಶ್ರಯಿಸಿದರೆ ಆಗ ಆ ವಾರಸುದಾರ ಅಥವಾ ವಾರಸುದಾರಳಿಗೆ ಮತ್ತು ಅವನ ಮುಂದಿನ ಪೀಳಿಗೆಯವರಿಗೆ ಮೃತ ಹಿಂದುವಿನ ಅಂದ್ರೆ ತನ್ನ ಹಿಂದಿನವರ ಆಸ್ತಿಯಲ್ಲಿ ಪಾಲು ಪಡೆಯುವ ಹಕ್ಕನ್ನು ಅವ್ರು ಕಳ್ಕೋತಾರಂತೆ. ಇದನ್ನು ಗಮನಿಸಬೇಕು, ಬಹಳ ವಿಚಿತ್ರ ಇದೆ. ಕಲಂ 26 ಅಂತ ಅಲ್ಲಿ ಅದನ್ನ ಬರೀತಾರೆ. ಹೀಗೆ ವಿಧವೆಯರು ಇತ್ಯಾದಿ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಬೇರೆ ಇನ್ನೊಂದು ಮದುವೆ ಮಾಡಿಕೊಂಡಾಗ ಏನು ಮಾಡಬೇಕು ಇಂಥವೆಲ್ಲವನ್ನು ಕೂಡ ನಾನಾ ರೀತಿಯಾಗಿ ಅಲ್ಲಿ ವಿವೇಚಿಸಿದ್ದಾರೆ. ಮತ್ತೆ 56ನೇ ಇಸ್ವಿಯಲ್ಲಿ ಆ ಉತ್ತರಾಧಿಕಾರದ ಕಾನೂನು ಏನಿತ್ತು ಅದು ಮುಂದೆ 2005ನೇ ಇಸ್ವಿಯಲ್ಲಿ ಮತ್ತೊಂದು ಬಾರಿ ರೂಪಿತ ಆದಾಗ ಸ್ತ್ರೀಗೆ ಸ್ವಲ್ಪ ಹೆಚ್ಚಿನ ಅಧಿಕಾರ, ಸಂಪತ್ತಿನಲ್ಲಿ ಅಧಿಕಾರ ಸಿಗುವಂತೆ ಆಯಿತು ಅಂತ ವಕೀಲರೆಲ್ಲ ಅಭಿಪ್ರಾಯಪಟ್ಟರು. ಇಲ್ಲೂ ಈ ಶ್ಲೋಕ ಇಲ್ಲೆಲ್ಲ ಬಂದಿತ್ತಲ್ಲ, ಅವಳಿಗೊಂದಿಷ್ಟು ಪಾಕೆಟ್ ಮನಿ ಕೊಡಬೇಕು ಇತ್ಯಾದಿ ಕೆಲವು ವಿಷಯಗಳು ಬಂದಿದ್ವಲ್ಲ, ಅದಕ್ಕಾಗಿ ಅದನ್ನ ನಾನು ಹೇಳಿದೆ. ಅನೇಕ ಕಡೆ ಆ ವ್ಯಕ್ತಿ ಪುರುಷ ಆಗಲಿ ಸ್ತ್ರೀ ಆಗಲಿ ಒಂದು ಮೃತ್ಯುಪತ್ರ ವಿಲ್ ಮಾಡಿ ಇಟ್ಟಿದ್ದರೆ ಅದು ಮುಂದಿನ ವ್ಯವಹಾರಗಳಿಗೆ ಹೆಚ್ಚು ಸುಲಭ ಆಗ್ತದೆ. ಮೃತ್ಯುಪತ್ರ ಅಥವಾ ವಿಲ್ ಮಾಡಿ ಇಟ್ಟಿಲ್ಲದೆ ಹೋದ್ರೆ ಆಗ ಕಾನೂನು ತನ್ನ ಕಾನೂನುಗಳಿಗೆ ಅನುಸಾರವಾಗಿ ಅದನ್ನ ಯಾರ್ಯಾರಿಗೆ ಆಸ್ತಿಯನ್ನು ಕೊಡಬೇಕೋ, ಮೊದಲನೇ ವರ್ಗದ ವಾರಸುದಾರರು, ಎರಡನೇ ವರ್ಗದ ವಾರಸುದಾರರು ಅಂತೆಲ್ಲ ಇರ್ತಾರೆ, ಅವ್ರಿಗೆ ಹಂಚುತ್ತದೆ. ತಾವಿದ್ದಾಗಲೇ ಪುರುಷ ಅಥವಾ ಸ್ತ್ರೀ ತಮ್ಮ ಆಸ್ತಿಗಳನ್ನ ವಿಲೇವಾರಿ ಮಾಡಿ ಹೋಗಿದ್ರೆ ಅವ್ರ ಇಚ್ಛೆಗೆ ತಕ್ಕಂತೆ ಅದೆಲ್ಲ ಮುಂದುವರಿತದೆ. ಹೀಗೆ ಈ ಕಾನೂನುಗಳಲ್ಲಿ ಕಂಡು ಬರ್ತದೆ ಹೊರತು
ಇವತ್ತು ನಾವು ಈಗೇನೋ ಅನುಶಾಸನ ಪರ್ವದಲ್ಲಿ ಮಹಾಭಾರತದಲ್ಲಿ ನೋಡಿದ್ವಿ, ಅಲ್ಲಿದ್ದೆಲ್ಲವೂ ಕೂಡ ಆಧುನಿಕ ಕಾಲದಲ್ಲಿ ಆಚರಣೆಗೆ ತರುವಂತೆ ಅನುಕೂಲ ಆಗುವಂಥದ್ದು ಏನಿಲ್ಲ. ಅನೇಕ ಆಧುನಿಕ ಕಾಲದ ಸವಾಲುಗಳನ್ನ ಎದುರಿಸಲಿಕ್ಕಾಗಿ ಇಂಥ ಕೆಲವು ಬದಲಾವಣೆಗಳನ್ನು ಕಾನೂನಿನಲ್ಲಿ ಮಾಡ್ಕೊಂಡಿರ್ಬೇಕಾಗ್ತದೆ. ಮತ್ತೆ ಮಹಾಭಾರತ ಏನು ಗ್ರಂಥ ಇದೆ ಅದು ಉಳಿದೆಲ್ಲ ಗ್ರಂಥಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಗ್ರಂಥ, ಅದೆಲ್ಲ ಸರಿನೇ. ಆದರೆ ಅಲ್ಲಿಯೂ ಕೂಡ ಪೂರ್ಣವಾಗಿ ಹೇಳಬೇಕಾದ ಎಲ್ಲವನ್ನೂ ಹೇಳಲಿಲ್ಲ. ಅನೇಕ ಸ್ಮೃತಿಗಳನ್ನು ಅವಲಂಬಿಸಿ, ಮನುಸ್ಮೃತಿ, ಪರಾಶರ ಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಇತ್ಯಾದಿಗಳನ್ನು ಅವಲಂಬಿಸಿಯೇ ಆಯಾ ಕಾಲದ ಧರ್ಮ ನಿರ್ಣಯ ಮಾಡಬೇಕಾಗ್ತದೆ. ಮಹಾಭಾರತ ಒಂದು ಅದಕ್ಕೆಲ್ಲದಕ್ಕೂ ಗೈಡ್ಲೈನ್ ಕೊಟ್ಟಿರ್ತದೆ ಹೊರತು ಪೂರ್ಣವಾಗಿ ಅಲ್ಲಿರುವಂತೆ ನಾವು ಈ ಕಾಲದಲ್ಲಿ ಕೂಡ ಆಚರಿಸುವುದು ಸಾಧ್ಯ ಇಲ್ಲ. ಆದರೂ ಮಿತಾಕ್ಷರರ ಒಂದು ವಿಜ್ಞಾನವಾದ ಮತ್ತೆ ಪ್ರಾಚೀನ ಕಾಲದ ಶಾಸ್ತ್ರಗಳು ಇದೆಲ್ಲದರದ್ದು ಒಂದು ಸಾರ ಭಾಗವನ್ನು ಒಳಗೊಂಡದ್ದು ನಮ್ಮ ಇವತ್ತಿನ ಕಾನೂನು ಅಂತ ಇಷ್ಟು ಕೇಳಿ ಬರ್ತದೆ. ಅದಷ್ಟು ಮಾತ್ರ ಅಲ್ಲ, ನಮ್ಮ ಪ್ರಾಚೀನ ಕಾಲದಲ್ಲಿ ಅನೇಕ ಆದರ್ಶಗಳೇನಿದ್ದವು ಅಂಥ ಅನೇಕ ಆದರ್ಶಗಳು. ಶತ್ರು ಸೆರೆ ಸಿಕ್ಕರೆ ಅವನನ್ನು ಕೊಲ್ಲಬಾರದು, ಗೌರವದಿಂದ ನೋಡ್ಕೋಬೇಕು. ಶತ್ರುವಿನ ಆ ಒಂದು ವೈರ ಅದು ಆ ಹೆಣ ನಮಗೆ ಸಿಗುವ ತನಕ, ಆತ ಹೆಣ ಆದ ಮೇಲೆ ಆ ವೈರ ಎಲ್ಲ ಕೊನೆಗೊಂಡು ಬಿಡ್ತದೆ ಇತ್ಯಾದಿ ಕೆಲವು ಅಂಶಗಳೇನಿವೆ. ರಾಮ ಅದನ್ನು ಹೇಳ್ತಾನಲ್ಲ, ಮರಣಾಂತಾನಿ ವೈರಾಣಿ ಅಂತೇಳಿ. ಅಂಥ ಅನೇಕ ಅಂಶಗಳನ್ನು ಆಧುನಿಕರು ಕೂಡ ಅಳವಡಿಸ್ಕೊಂಡಿದ್ದಾರೆ ನಮ್ಮ ಪ್ರಾಚೀನ ಭಾರತದ ಆದರ್ಶಗಳನ್ನ ಅಂತ ಅನೇಕ ಜನ ವೈದ್ಯರು ಕೂಡ ಅಭಿಪ್ರಾಯಪಟ್ಟರು. ಹೀಗೆ ಹೇಳ್ಬೋದೇ ಹೊರತು ಇವತ್ತು ನಾವು ನೋಡಿದ ಈ ಅನುಶಾಸನ ಪರ್ವದಲ್ಲಿ ನೋಡಿದಂತಹ ಅನೇಕ ಅಂಶಗಳನ್ನ ಯಥಾವತ್ತಾಗಿ ಇವತ್ತು ಅನುಸರಿಸುವುದಾಗಲಿ, ಇವತ್ತಿನ ಕಾನೂನಿನಲ್ಲಿ ಅದು ಇದೆ ಅಂತ ನಾವು ನಿರೀಕ್ಷೆ ಮಾಡುವುದಾಗಲಿ ಕಷ್ಟ ಆಗ್ತದೆ. ಅದು ಸಾಧ್ಯ ಆಗೋದಿಲ್ಲ ಅಂತ ಅಷ್ಟನ್ನು ಮಾತ್ರ ನಾವು ಗಮನಿಸಬಹುದಾಗಿದೆ. ಮುಂದಿನ ಇವತ್ತಿನ ಅಧ್ಯಾಯದಲ್ಲಿ ನಾವು ನೋಡುವಂತಹ ಅಂಶ ಈ ಸಂಕರ ವರ್ಣಗಳು ಅಂತ. ಯುಧಿಷ್ಠಿರ ಹೀಗೆ ಭೀಷ್ಮರನ್ನ ಪ್ರಶ್ನಿಸ್ತಾನೆ. ಅರ್ಥಾಶ್ರಯಾದ್ವಾ ಲೋಭಾದ್ವಾ, ಅರ್ಥ ಲೋಭಾದ್ವಾ ಕಾಮಾದ್ವಾ ಅಂತ ಇನ್ನು ಕೆಲವು ಕಡೆ ಕಾಣಿಸ್ತದೆ. ವರ್ಣಾನಾಂಚ ಅನಿಶ್ಚಯಾತ್, ಪಿತಾಮಹರೇ ಆರ್ಥಿಕ ಕಾರಣಗಳಿಂದಾಗಿ ಅಥವಾ ಕಾಮದ ಕಾರಣದಿಂದಾಗಿ ಅನೇಕ ಬಾರಿ ಈ ವರ್ಣ ಸಾಂಕರ್ಯ, ವರ್ಣಗಳ ಕಲಬೆರಕೆ ಅಂತ ಅನ್ನೋದಾಗಿಬಿಡ್ತದೆ. ಉಚ್ಚ ವರ್ಣದ ಸ್ತ್ರೀಯರು ಕೆಲವು ಬಾರಿ ಕೆಳಗಿನ ವರ್ಣದ ಸ್ತ್ರೀಯರ ಜೊತೆಗೆ, ಪುರುಷರ ಜೊತೆಗೆ ಸಮಾಗಮ ಮಾಡುವುದು ಇತ್ಯಾದಿ ಕಾರಣದಿಂದ ಇಂಥ ಅನೇಕ ಕಾರಣಗಳಿಂದ ಆಗಿದ್ದೇನಿದೆ, ಅಲ್ಲಿ ಯಾವ ನಿಯಮಗಳನ್ನು ಅನುಸರಿಸಬೇಕು ಅದೆಲ್ಲವನ್ನು ನೀವು ವಿವರಿಸಿ ಹೇಳ್ರಿ ಅಂತ ಅವನು ಕೇಳಿದ. ಅದಕ್ಕೆ ಭೀಷ್ಮರು ಹೇಳಿದರು, ಚಾತುರ್ವರ್ಣ್ಯಸ್ಯ ಕರ್ಮಾಣಿ, 4 ವರ್ಣಗಳನ್ನ ಭಗವಂತ ಸೃಷ್ಟಿಸಿದ್ದಾನೆ, ಆಯಾ ಕಾರ್ಯಗಳನ್ನು ಅವರಿಗೆ ವಿವರಿಸಿದ್ದಾನೆ. ಇದು ಚಾತುರ್ವರ್ಣ್ಯಂಚ ಕೇವಲಂ, ಇದೆಲ್ಲ ಅಸದ್ಯತ್ ಸಹಿ ಯಜ್ಞಾರ್ಥ. 4 ವರ್ಣದವರು ಕೂಡ ಈ ಜೀವನ ಅಂತ ಅನ್ನೋದೊಂದು ಏನು ಯಜ್ಞ ಇದೆಯಲ್ಲ, ಇದು ಕೇವಲ ಬ್ರಾಹ್ಮಣರ ಜೀವನ ಮಾತ್ರ ಯಜ್ಞ ಅಂತಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಥವಾ ಇನ್ಯಾರೇ ಇರಲಿ, ಪ್ರತಿಯೊಬ್ಬರ ಜೀವನವೂ ಒಂದು ಯಜ್ಞವೇ. ಆ ಯಜ್ಞದ ಕಾರ್ಯಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಕಾರ್ಯವನ್ನು ಮಾಡಬೇಕಷ್ಟೆ. ಅದಕ್ಕಾಗಿ ಈ ವರ್ಣಗಳು ಇರುವುದು ಯಜ್ಞದ ಮುಂದುವರಿಕೆಗಾಗಿ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಬಹಳ ಮಹತ್ವದ ಅಂಶ ಇದು. ಚಾತುರ್ವರ್ಣ್ಯ ಇರುವುದು ಹೀಗೆ ಧರ್ಮವನ್ನ ಆಚರಿಸಲಿಕ್ಕಾಗಿ ಹೊರತು ಆ ಧರ್ಮದ ಹೆಸರಿನಲ್ಲಿ ಇನ್ನೊಬ್ಬರನ್ನು ಹೀನವಾಗಿ ಕಾಣಲಿಕ್ಕಾಗಿ ಅಥವಾ ಧರ್ಮದ ಹೆಸರಿನಲ್ಲಿ ತಮ್ಮ ಗುಂಪಿನ ಬೇಳೆ ಬೇಯಿಸ್ಕೊಳ್ಳಿಕ್ಕೆ, ಕ್ಷುದ್ರವಾದಂತಹ ರಾಜಕೀಯ ಮಾಡಲಿಕ್ಕಾಗಿ ಇರುವಂತಹದಲ್ಲ ಯಜ್ಞ. ಭಗವಂತನ ಪ್ರೀತ್ಯರ್ಥವಾಗಿ ಈ ಜೀವನ ಒಂದು ಯಜ್ಞ ಅಂತ ತಿಳ್ಕೊಂಡು ಆ ಯಜ್ಞವನ್ನ ಮುನ್ನಡೆಸಲಿಕ್ಕಾಗಿರುವಂಥದ್ದು ಈ ಚಾತುರ್ವರ್ಣ್ಯ ವ್ಯವಸ್ಥೆ ಅಷ್ಟೆ.
ಬ್ರಾಹ್ಮಣನಿಗೆ 4 ವರ್ಣದ ಪತ್ನಿಯರನ್ನ ನಾವು ನೋಡಿದ್ದೇವೆ, ಹಿಂದೆ ಬಂದಿದೆ. ಬ್ರಾಹ್ಮಣನಿಗೆ ಬ್ರಾಹ್ಮಣ ಸ್ತ್ರೀಯಿಂದ ಮತ್ತು ಕ್ಷತ್ರಿಯ ಸ್ತ್ರೀಯಿಂದ ತನ್ನ ಆತ್ಮರೂಪರಾದಂತಹ ಮಕ್ಕಳಾಗ್ತಾರಂತೆ. ಆನುಪೂರ್ವ್ಯಾತ್ ದ್ವಯೋಃ ಆತ್ಮ ಪ್ರಜಾಯತೆ ಆನುಪೂರ್ವ್ಯಾತ್ ದ್ವಯೋಃ ಹೀನವು. ಮೊದಲನೇ 2 ವರ್ಣಗಳಲ್ಲಿ ತಾನೇ ಜನಿಸ್ತಾನೆ, ಬ್ರಾಹ್ಮಣ ಸ್ತ್ರೀಯಲ್ಲಿ ಮತ್ತು ಕ್ಷತ್ರಿಯ ಸ್ತ್ರೀಯಲ್ಲಿ. ತಾನೇ ಜನಿಸುವುದು ಅಂದ್ರೆ ಅಲ್ಲಿ ಹುಟ್ಟುವಂತಹ ಮಕ್ಕಳು ಅವರು ಬ್ರಾಹ್ಮಣರಾಗ್ತಾರೆ, ದ್ವಿಜರಾಗ್ತಾರೆ. ಮತ್ತೆ ಉಳಿದ 2 ವೈಶ್ಯ ಮತ್ತು ಶೂದ್ರ ಪತ್ನಿಯರಲ್ಲಿ ಅವನಿಗೆ ಹುಟ್ಟುವಂತಹ ಮಕ್ಕಳೇನಿದ್ದಾರೆ, ತಾಯಿಯ ಜಾತಿಗೆ ಸಂಬಂಧಪಟ್ಟಂತ ಮಕ್ಕಳನ್ನ ಅವನು ಪಡಿತಾನೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇದಕ್ಕೆ ಒಂದು ಅನುವಾದದಲ್ಲಿ, ಭಾರತ ದರ್ಶನದ ಅನುವಾದದಲ್ಲಿ ಈ ಹಿಂದಿನ ಅಧ್ಯಾಯವನ್ನ ಅವರು ನೆನಪು ಮಾಡಿಕೊಂಡಿದ್ದಾರೆ. 47ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕದಲ್ಲಿ ಬಂತು, ಬ್ರಾಹ್ಮಣನಿಗೆ ಬ್ರಾಹ್ಮಣ ಪತ್ನಿ, ಕ್ಷತ್ರಿಯ ಪತ್ನಿ, ವೈಶ್ಯ ಪತ್ನಿಯಲ್ಲಿ ಹುಟ್ಟುವಂತಹ ಮಕ್ಕಳೆಲ್ಲ ಅವರು ದ್ವಿಜರು ಅಂತಾನೆ ಕರೆಸ್ಕೋತಾರೆ. ಕೇವಲ ಶೂದ್ರ ಪತ್ನಿಯ ಹೊಟ್ಟೆಯಲ್ಲಿ ಹುಟ್ಟಿದವನು ಮಾತ್ರ ಅದ್ವಿಜ ಅಂತ ಕರೆಸ್ಕೋತಾನೆ ಅಂತ ಅಲ್ಲಿ ಬಂದಿದೆ. ಮತ್ತು ಅದೇ ಅಧ್ಯಾಯದಲ್ಲಿ 28ನೇ ಶ್ಲೋಕದಲ್ಲೂ ಕೂಡ ಯುಧಿಷ್ಠಿರನು ಅದೇ ಮಾತನ್ನೇ ಸಮರ್ಥಿಸ್ತಾನೆ. ಇಲ್ಲಿ ಮಾತ್ರ ವೈಶ್ಯ ಮತ್ತು ಶೂದ್ರ ಸ್ತ್ರೀಯರಲ್ಲಿ ಬ್ರಾಹ್ಮಣನಿಗೆ ಹುಟ್ಟಿದರೆ ಅವರು ತಾಯಿಯ ಜಾತಿಯ ಕಾರಣದಿಂದಾಗಿ ವೈಶ್ಯರು ಶೂದ್ರರು ಆಗ್ತಾರೆ ಅಂತ ಬಂದಿದೆ. ಇದನ್ನು ಹೇಗೆ ಹೊಂದಿಸುವುದು? ಅದೇನೋ ಒಂದು ಗೊಂದಲ ಇದೆ, ಅಷ್ಟು ಸರಳವಾಗಿಲ್ಲ. ಅದು ಕಲ್ಪಾಂತರದ ಧರ್ಮ, ಒಂದೊಂದು ಯುಗದಲ್ಲಿ ಒಂದೊಂದು ಥರದ ಧರ್ಮ ಇರ್ತದೆ, ಆದ್ರಿಂದ ಒಂದು ಯಾವುದೋ ಕಾಲದಲ್ಲಿ ಹೀಗಿತ್ತು ಅಂತ ಕಾಣಿಸ್ತದೆ ಅಂತ ಅವರು ಒಂದು ಅರ್ಥ ಬರೆದಿದ್ದಾರೆ ಅಷ್ಟೇ. ಈ ಬ್ರಾಹ್ಮಣನಿಗೆ ಶೂದ್ರ ಸ್ತ್ರೀಯಲ್ಲಿ ಒಬ್ಬ ಮಗ ಏನು ಹುಟ್ಟುತ್ತಾನಲ್ಲ, ಆ ಹುಟ್ಟುವಂತಹ ಮಗನಿಗೆ ಪಾರಶವ ಅಂತ ಕರೀತಾರೆ. ಪರಂ ಶವಾದ್ ವಾ ಬ್ರಾಹ್ಮಣಸ್ಯೈವ ಪುತ್ರಃ ಶೂದ್ರಾಪುತ್ರಂ ಪಾರಶವಂ ತಮಾಹುಃ ಶುಶ್ರೂಷಕಃ ಸ್ವಸ್ಯ ಕುಲಸ್ಯ ಸಸ್ಯಾತ್ ಸ್ವಂಚಾರಿತ್ಯಂ ನಿತ್ಯಮಥೋ ನ ಜಹ್ಯಾತ್. ಬ್ರಾಹ್ಮಣನಿಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ಮಗನನ್ನು ಪಾರಶವ ಅಂತ ಕರೀತಾರೆ. ಅದನ್ನೊಬ್ರು ಹೀಗೆ ಅನುವಾದ ಮಾಡಿದ್ದಾರೆ, ಶೂದ್ರನಿಗೆ ಶವ ಅಂತ ಹೆಸರು. ಆ ಪುತ್ರ ಆ ಶೂದ್ರನಿಗಿಂತ ಶ್ರೇಷ್ಠನಾಗಿರ್ತಾನೆ, ಅದಕ್ಕಾಗಿ ಅವನನ್ನು ಪಾರಶವ ಅಂತ ಕರೀತಾರೆ ಅಂತ. ಅವನು ತನ್ನ ವಂಶದ ಯೋಗಕ್ಷೇಮವನ್ನೆಲ್ಲ ನೋಡ್ಕೋಬೇಕು, ಮತ್ತೆ ತಾನೂ ಕೂಡ ಸಚ್ಚಾರಿತ್ರವಂತನಾಗಿ ಬದುಕಬೇಕು. ಇದು ಆ ಶ್ಲೋಕ ಹೇಳುವಂತಹ ವಿಷಯ. ಮತ್ತು ಮುಂದಿನ ಶ್ಲೋಕ ಹೀಗೆ ಹೇಳ್ತದೆ, ಶೂದ್ರ ಸರ್ವಾನುಪಾಯಾನಥ ಸಂಪ್ರದಾರ್ಯ. ಇದು ಮುಂದಿನ ಶ್ಲೋಕ. ತನ್ನ ಕುಲವನ್ನು ಅವನು ಬೆಳೆಸಬೇಕು. ಅವನು ಆ ಬ್ರಾಹ್ಮಣ ಪುರುಷನಿಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂತ ಮಗ ಒಂದು ವೇಳೆ ಜ್ಯೇಷ್ಠನಾಗಿದ್ರೂ ಕೂಡ ಬ್ರಾಹ್ಮಣ ಪುರುಷನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದಂಥ ಮತ್ತೊಬ್ಬ ಮಗ ಏನಿರ್ತಾನೆ ಅವನಿಗಿಂತ ಇವನು ಕನಿಷ್ಠ ಅಂತ ಪರಿಗಣಿಸಲ್ಪಡ್ತಾನೆ ಅಂತ ಇಷ್ಟು ಶ್ಲೋಕಗಳು ಬಂದಿವೆ. ಇಲ್ಲಿ 5ನೇ ಶ್ಲೋಕದ ಬಗ್ಗೆ ಒಂದಿಷ್ಟು ವಿಮರ್ಶೆಗಳನ್ನು ನಾವು ಗಮನಿಸಬೇಕಾಗಿದೆ. ಪರಂ ಶವಾತ್ ಬ್ರಾಹ್ಮಣ ಸೇವ ಪುತ್ರ ಅಂತ ಏನ್ ಬಂತಲ್ಲ, ಅದನ್ನು ಒಂದು ಸ್ವಲ್ಪ ಗಮನಿಸಬೇಕಾಗಿದೆ. ಪಾರಶವ ಅಂತ ಶಬ್ದ ಬೇರೆ ಎಲ್ಲೆಲ್ಲಿ ಬಂದಿದೆ, ಮಹಾಭಾರತದಲ್ಲೇ ಅದ್ರ ಬಗ್ಗೆ ಬೇರೆ ಎಲ್ಲೇ ಉಲ್ಲೇಖಗಳು ಬಂದಿವೆ ಅಂತ ಅನ್ನೋದನ್ನ ಹೀಗೆ ನೋಡೋಣ. ವಿದುರನಿಗೆ ಪತ್ನಿ ಇದ್ಲಲ್ಲ, ಆ ಪತ್ನಿಯ ಬಗ್ಗೆ ಹೀಗೊಂದು ಉಲ್ಲೇಖ ಮಹಾಭಾರತದ ಆದಿಪರ್ವದ 113ನೇ ಅಧ್ಯಾಯದಲ್ಲಿ ಕಾಣಿಸ್ತದೆ. ಅಥ ಪಾರಶವೀಂ ಕನ್ಯಾಂ ದೇವಕಸ್ಯ ಮಹೀಪತೆ ರೂಪಯೌವನ ಸಂಪನ್ಯಾಂ ಸ ಸುಶ್ರಾವ ಆಪಗಾಸುತಃ ಅಂತ ಆ ಶ್ಲೋಕ. ಪಾಂಡು ಮತ್ತು ಧೃತರಾಷ್ಟ್ರನಿಗೆ ಮದುವೆ ವ್ಯವಸ್ಥೆಯನ್ನು ಭೀಷ್ಮ ಮಾಡಿದ. ಅವರ ಸಹೋದರನೇ ಆದಂತಹ ವಿದುರನ ವಿವಾಹದ ಬಗ್ಗೆ ಇದು ಉಲ್ಲೇಖ. ದೇವಕ ಅಂತ ಒಬ್ಬ ರಾಜ, ಯದುವಂಶದ ರಾಜ, ದೇವಕ, ಉಗ್ರಸೇನ ಮೊದಲಾದವರು ಇದ್ರಲ್ಲ, ಆ ದೇವಕನ ಮಗಳೇ ಈ ದೇವಕಿ. ಅವಳನ್ನೇ ವಸುದೇವ ಮದುವೆ ಮಾಡಿಕೊಂಡಿದ್ದ ಅಂತ ಬಂದಿದೆ ಹಿಂದೆ. ಆ ದೇವಕಸ್ಯ ಮಹೀಪತೆ, ದೇವಕ ರಾಜನ ಕನ್ಯಾ ಅವಳು ಪಾರಶವೀ ಕನ್ಯಾ, ಪಾರಶವ ಜಾತಿಯ ಕನ್ಯಾ ಆಗಿದ್ಲವಳು.
ಅವಳು ರೂಪ ಯೌವನ ಸಂಪನ್ನಳಾಗಿದ್ಲು ಅಂತ ಅನ್ನೋದನ್ನು ಭೀಷ್ಮ ಕೇಳಿದ. ಅವಳನ್ನು ಕರ್ಕೊಂಡು ಬಂದು ವಿವಾಹಂ ಕಾರಯಾಮಾಸ ವಿದುರಸ್ಯ ಮಹಾಮತೇಹೆ, ಪ್ರಾಜ್ಞನಾದ ವಿದುರನಿಗೆ ಅವಳ ಜೊತೆ ಮದುವೆ ಮಾಡಿದ ಅಂತ ಅಲ್ಲಿ ಉಲ್ಲೇಖ ಇದೆ. ಅಲ್ಲಿ ಪಾರಶವ ಅಂತ ಹೀಗೆ ಶಬ್ದ ಇದೆಯಲ್ಲ, ಆ ಪಾರಶವ ಅಂದ್ರೆ ಅಲ್ಲೇನು, ದೇವಕರಾಜನ ಮಗಳವಳು. ದೇವಕರಾಜನ ಮಗಳು ಅವಳು ಅಂತ ಆದ್ಮೇಲೆ ದೇವಕರಾಜ ಕ್ಷತ್ರಿಯನಾದಂತಹ ದೇವಕರಾಜನಿಗೆ ಹುಟ್ಟಿದಂತಹ ಆ ಮಗಳು ಪಾರಶವಿ ಅಂತ ಕರೆಸ್ಕೊಳ್ಳೋದು ಹೇಗೆ? ಇಲ್ಲಿ ನಾವೀಗ ನೋಡಿದ್ದೀವಿ, ಶೂದ್ರ ಸ್ತ್ರೀಯ ಗರ್ಭದಲ್ಲಿ ಬ್ರಾಹ್ಮಣನಿಂದ ಹುಟ್ಟಿದಂಥ ಒಬ್ಬಳು ಮಗಳು ಅಂತ. ಅದಕ್ಕಾಗಿ ಒಬ್ರು ಯಾರೋ ಅನುವಾದ ಮಾಡುವವರು ಅದನ್ನೇನು ಅನುವಾದ ಮಾಡಿದ್ದಾರೆ, ದೇವಕರಾಜನ ಅರಮನೆಯಲ್ಲಿ ಶೂದ್ರ ಸ್ತ್ರೀಯಲ್ಲಿ ಬ್ರಾಹ್ಮಣನಿಂದ ಹುಟ್ಟಿದ ಒಬ್ಬಳು ಸುಂದರಿಯಾದ ಕನ್ಯೆ ಇದ್ಲು ಅಂತ ಹೀಗೆ ಒಂದ್ ಕಡೆ ಅನುವಾದ ಕೇಳಿ ಬರ್ತದೆ. ಪಾರಶವಿ ಆಗಬೇಕಾದ್ರೆ ಬ್ರಾಹ್ಮಣ ಪುರುಷನಿಂದ ಶೂದ್ರ ಸ್ತ್ರೀಯಲ್ಲಿ ಜನಿಸಿರಬೇಕು. ಶ್ಲೋಕ ಏನೋ ದೇವಕಸ್ಯ ಮಹೀಪತೇಹೆ, ದೇವಕರಾಜನ ಮಗಳು ಅಂತಲ್ಲಿದೆ. ಆ ದೇವಕರಾಜನ ಮಗಳು ಅಂತಿದ್ದದನ್ನ ಹೀಗೆ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಈ ಕಾರಣದಿಂದಾಗಿ ಬೇರೆ ಯಾರೋ ಬ್ರಾಹ್ಮಣ ಒಬ್ಬನಿಂದ ಒಬ್ಬಳು ಶೂದ್ರ ಸ್ತ್ರೀಯಲ್ಲಿ ಮಗಳು ಹುಟ್ಟಿದವಳು ಅಲ್ಲಿದ್ದಳು, ಅವಳನ್ನು ವಿದುರನಿಗೆ ಮದುವೆ ಮಾಡಿಸಿದ್ರು ಅಂತ ಒಂದು ಕಡೆ ಹೀಗೆ ನಾವು ಅಲ್ಲಿ ಕೇಳ್ತೇವೆ. ಈ ಪಾರಶವ ಅನ್ನೋ ಶಬ್ದದ ಬಗ್ಗೆ ನಂದೊಂದು ಹೀಗೆ ಆಲೋಚನೆ ಇದೆ, ಅದನ್ನು ಕೂಡ ತಮ್ಮೆದ್ರಿಗೆ ಹೇಳಿರ್ತೀನಿ. ತಾವು ಅದ್ರ ಬಗ್ಗೆ ಅಭಿಪ್ರಾಯಗಳನ್ನು ಹೇಳಬೇಕು. ಪಾರಶವ ಅನ್ನೋ ಶಬ್ದಕ್ಕೆ ಕೋಶದಲ್ಲಿ ಬ್ರಾಹ್ಮಣ ಪುರುಷನಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂತಹ ಅರ್ಥ ಅಂತ ಕೋಶದಲ್ಲೂ ಇದೆ, ಮಹಾಭಾರತದ ಈ ಭಾಗದಲ್ಲಿ ಕೂಡ ಇಲ್ಲಿ ಕಾಣಿಸ್ತದೆ. ಅದಷ್ಟೇ ಅಲ್ಲದೇನೆ ವ್ಯಭಿಚಾರಕ್ಕೆ ಹುಟ್ಟಿದವರು ಅಂತ ಹೀಗೊಂದು ಅರ್ಥವನ್ನು ಕೂಡ ಹೇಳಿದ್ದಾರೆ. ವ್ಯಭಿಚಾರಕ್ಕೆ ಹುಟ್ಟಿದವರು ಅಂತ ಅನ್ನೋದನ್ನ ಸ್ವಲ್ಪ ಬೇರೆ ಅರ್ಥದಲ್ಲಿ ನಾವು ತಗೊಳ್ಬೇಕು. ಮದುವೆ ಆಗಿಲ್ಲ, ಆದರೂ ಅಂಥವರಿಂದ ಅಂಥ ಒಬ್ಬ ಪುರುಷನಿಂದ, ಮದುವೆ ಆಗದೇ ಇರುವಂತಹ ಪುರುಷ ಮದುವೆ ಆಗದೇ ಇರುವ ಸ್ತ್ರೀಯಿಂದ ಹುಟ್ಟಿದಂಥವರು. ಅನೇಕ ಬಾರಿ ರಾಜರಾದವರು ತಮ್ಮ ಬಳಿಯಲ್ಲಿರುವಂತಹ ದಾಸಿಯರನ್ನು ಕೂಡ ಆ ಥರ ಸಂತಾನೋತ್ಪತ್ತಿಗಾಗಿ ಬಳಸ್ಕೋತಿದ್ರು ಅಂತ ನಾವು ನೋಡಿದೇವಲ್ಲ. ಇದು ಅಂಥದೊಂದು ಪ್ರಸಂಗ. ದೇವಕ ರಾಜ ತನ್ನ ಅರಮನೆಯಲ್ಲಿ ಒಬ್ಬಳು ದಾಸಿಯಲ್ಲಿ ಒಬ್ಬ ಮಗಳನ್ನು ಪಡ್ಕೊಂಡಿದ್ದ. ಆ ಮಗಳು ಪಾರಶವಿ ಆಗ್ತಾಳೆ. ಆ ಕಾರಣದಿಂದ ವೈವಾಹಿಕ ಸಂಬಂಧದಿಂದ ಹುಟ್ಟಿದವಳಲ್ಲ, ಇಷ್ಟೇ ಅರ್ಥ ಅದಕ್ಕೆ. ಪಾರಶವ ಅಥವಾ ಪಾರಶವಿ ಅನ್ನೋದಕ್ಕೆ ಬ್ರಾಹ್ಮಣ ಪುರುಷನಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವಳು ಅನ್ನೋ ಅರ್ಥ ಇಲ್ಲ ಅಂತ ನಾನು ಹೇಳಿ ಹೊರಟಿಲ್ಲ. ಆ ಅರ್ಥ ಇದ್ದೇ ಇದೆ. ಆ ಅರ್ಥ ಇರುವುದು ಅಲ್ಲದೇನೆ ಹೀಗೂ ಒಂದು ಅರ್ಥವನ್ನು ಪ್ರಸಂಗಾನುಸಾರವಾಗಿ ತಗೊಳ್ಬಹುದು. ಆದ್ರಿಂದಲೇ ವಿದುರನ ಪತ್ನಿ ಪಾರಶವಿ ಅಂದ್ರೆ ಬೇರೆ ಯಾರೊಬ್ಬ ಬ್ರಾಹ್ಮಣ ಪುರುಷನಿಂದ ಇಲ್ಲಿ ಹುಟ್ಟಿದವಳು ಅಂತ ಅರ್ಥ ಅಲ್ಲ, ಆ ದೇವಕರಾಜನ ಮಗಳೇ ಅವಳು ಅಂತ ಆ ಮಹಾಭಾರತದ ಆ ಭಾಗವನ್ನು ನೋಡಿದಾಗ ನನಗನ್ನಿಸ್ತದೆ. ಅದನ್ನ ನಿಮ್ಮೆದುರಿಗೆ ಹೇಳಿದ್ದೇನೆ. ಅದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯಗಳನ್ನ ಹೇಳಬೇಕು. ಇದು ವಿದುರನ ಪತ್ನಿಯ ಬಗ್ಗೆ ಇರುವಂತಹ ಉಲ್ಲೇಖ ಆಯಿತು. ವಿದುರನ ಬಗ್ಗೆನೂ ಕೂಡ ಮಹಾಭಾರತದ ಆ ಪಾಠಗಳಲ್ಲಿ ಪಾರಶವತ್ವ ವಿದುರ ಧೃತರಾಷ್ಟ್ರಸ್ತು ಅಚಕ್ಷುತ್ವಾತ್ ರಾಜ್ಯಂ ನ ಪ್ರತ್ಯಪದ್ಯತೆ. ಧೃತರಾಷ್ಟ್ರ ಕುರುಡನಾದ್ದರಿಂದ ರಾಜ್ಯವನ್ನು ಹೊಂದಲಿಲ್ಲ. ವಿದುರ ಪಾರಶವನಾದ್ದರಿಂದ, ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವನಾದ್ದರಿಂದ ರಾಜ ಆಗಲಿಲ್ಲ. ರಾಜ ಪಾಂಡುರ್ ಬಭೂವ, ಪಾಂಡು ಮಹಾರಾಜನೇ ರಾಜನಾಗಿ ಬಿಟ್ಟ ಅಂತ 108ನೇ ಅಧ್ಯಾಯದಲ್ಲಿದೆ. ವಿದುರನ ಬಗ್ಗೆ ಅವನು ಪಾರಶವ ಅಂತ ಹೇಳುವ ಮಾತು, ವಿದುರನ ಪತ್ನಿಯ ಬಗ್ಗೆ ಅವಳು ಪಾರಶವಳು ಅಂತ ಹೇಳುವ ಮಾತು 113ನೇ ಅಧ್ಯಾಯದಲ್ಲಿ ಕಾಣಿಸ್ತದೆ. ವಿದುರನ ಬಗ್ಗೆ ಇರುವಂತಹ ವಿದುರನ ಪತ್ನಿಯ ಬಗ್ಗೆ ಆ ಪಾರಶವಿ ಅನ್ನೋದಕ್ಕೆ ಏನರ್ಥ ಅಂತ ಅನ್ನೋದು ನಾವು ನೋಡಿದ್ವಿ. ಈ ವಿದುರನನ್ನ ಪಾರಶವ ಅಂತ ಹೇಳುವ ಮಾತಿದೆಯಲ್ಲ, ಅದು ಕೂಡ ನಮಗೆ ಒಂದು ದೃಷ್ಟಿಯಿಂದ ಸರಿ ಅಂತಾನೆ ಕಾಣಿಸ್ತದೆ. ಯಾಕೆಂದ್ರೆ ವಿದುರ ಹುಟ್ಟಿದ್ದು ಬ್ರಾಹ್ಮಣ ಅಂತ ಕರೆಸ್ಕೊಂಡಿರುವಂತಹ ವೇದವ್ಯಾಸರಿಂದ. ಅದು ಒಬ್ಬಳು ಶೂದ್ರಳಾದಂತಹ ದಾಸಿ ಸ್ತ್ರೀಯಲ್ಲಿ. ಆದ್ರಿಂದ ಅವನನ್ನ ಪಾರಶವ ಅಂತ ಹೇಳುವುದು ಆ ದೃಷ್ಟಿಯಿಂದ ಯೋಗ್ಯ ಆಗಿದೆ. ಆದರೆ ವೈಷ್ಣವ ಪಾಠದಲ್ಲಿ ಲಕ್ಷಾಲಂಕಾರ ಏನು ಪಾಠವನ್ನು ಪರಿಗ್ರಹಿಸಿದೆಯಲ್ಲ, ಕರಣತ್ವಾಚ್ಯ ವಿದುರಃ ಪಾಂಡುಶ್ಚಾಸೀನ್ ಮಹೀಪತಿ
ಧೃತರಾಷ್ಟ್ರ ಕಣ್ಣಿಲ್ಲದವನಾಗಿದ್ದ, ವಿದುರ ಕರ್ಣನಾಗಿದ್ದ. ಕರ್ಣ ಅಂದ್ರೆ ಶೂದ್ರ ಯೋನಿಜ, ಶೂದ್ರ ಯೋನಿಯಲ್ಲಿ ಹುಟ್ಟಿದವನಾದ್ರಿಂದ ಅವನಿಗೆ ರಾಜ್ಯ ಸಿಗಲಿಲ್ಲ ಅಂತ ಆ ಒಂದು ಪಾಠ ಇದೆ. ಪಾರಶವತ್ವಾತ್ ಅನ್ನೋ ಶಬ್ದದ ಬದಲಾಗಿ ಕರ್ಣತ್ವಾಚ ಅಂತ ಒಂದು ಕೆಲವು ಪಾಠಗಳಲ್ಲಿ ಕಾಣಿಸ್ತದೆ. ಲಕ್ಷಾಲಂಕಾರ ಅದನ್ನು ಕರ್ಣ ಅಂದರೆ ಶೂದ್ರ ಯೋನಿಜ ಅನ್ನೋ ಅರ್ಥವನ್ನು ಕೂಡ ಹೇಳಿದೆ. ಹಾಗೆ ವಿದುರನ ಪತ್ನಿ ಪಾರಶವಿ ಅಂತ ಏನಿದೆಯಲ್ಲ, ಆ ಶಬ್ದಕ್ಕೂ ಕೂಡ ಬೇರೆ ಅರ್ಥವನ್ನೇ ಆ ಲಕ್ಷಾಲಂಕಾರ ಹೇಳಿದೆ. ಇದೆಲ್ಲ ಈ ವೈಷ್ಣವ ಪಾಠದ ಆದಿಪರ್ವದ 57ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕ. ಇದು ವಿದುರನ ಬಗ್ಗೆ ಕರ್ಣತ್ವಾತ್ ಬರುವ ಮಾತು. ಅವನ ಪತ್ನಿ ಪಾರಶವಿ ಅಂತ ಏನು ಮಾತು ಬಂದಿದೆ, ಅದು 60ನೇ ಅಧ್ಯಾಯದಲ್ಲಿ. 3 ಅಧ್ಯಾಯಗಳ ಒಂದು ವ್ಯತ್ಯಾಸ ಅಷ್ಟೆ. ಆ 60ನೇ ಅಧ್ಯಾಯದಲ್ಲಿ 72ನೇ ಶ್ಲೋಕದಲ್ಲಿ ಅವಳನ್ನು ಪಾರಶವಿ ಅಂತ ವರ್ಣನೆ ಮಾಡಿದ ಹಾಗೆ ಇದೆ. ಆ ಪಾರಶವಿ ಅಂತ ಅನ್ನೋದಕ್ಕೆ ಭಾರತ ದರ್ಶನ ಪ್ರಕಾಶನದಲ್ಲಿ ಅನುವಾದ ಮಾಡಿದ್ದಾರೆ. ಅದಕ್ಕೆ ನನ್ನ ಅಭಿಪ್ರಾಯ ಏನು ಅಂತ ಅನ್ನೋದನ್ನು ಹೇಳಿದೆ. ಲಕ್ಷಾಲಂಕಾರ ಅದಕ್ಕೊಂದು ಮತ್ತೊಂದು ಅರ್ಥವನ್ನ ಹೇಳ್ತದೆ. ಅದು ಹೇಗೆ? ಅಥ ಪಾರಶವೀಂ ಕನ್ಯಾಂ ಅನ್ನೋದಕ್ಕೆ ಪಾರಶವಿ ಇತ್ಯತ್ರ ಪರತ್ರ ಕುಲಸ್ತ್ರೀಯ ಅನ್ಯತ್ರ ಶವಸೆ ಸುಖಾಯ ಉತ್ಪನ್ನ ಪಾರಶವಿ. ಪಾರಶವಿ ಕನ್ಯಾ ಅಂದ್ರೆ ಏನು? ಒಬ್ಬ ವ್ಯಕ್ತಿ ತಾನು ತನ್ನ ಕುಲಸ್ತ್ರೀಯನ್ನು, ತನ್ನ ವರ್ಣಕ್ಕೆ ಸಂಬಂಧಪಟ್ಟಂತ ಸ್ತ್ರೀಯನ್ನೊಬ್ಬಳನ್ನು ಮದುವೆ ಮಾಡಿಕೊಂಡಿರ್ತಾನೆ. ಅವಳನ್ನು ಹೊರತುಪಡಿಸಿ ಬೇರೊಬ್ಬ ಸ್ತ್ರೀಯಲ್ಲಿ, ಅಂದ್ರೆ ತಾನು ಮದುವೆ ಮಾಡಿಕೊಳ್ಳದಿದ್ದ ಸ್ತ್ರೀಯಲ್ಲಿ ಕೇವಲ ಸುಖಕ್ಕಾಗಿ, ಶವ ಅಂದ್ರೆ ಸುಖ, ಆ ಸುಖಕ್ಕಾಗಿ ಹುಟ್ಟಿಸಿದ ಕನ್ಯೆಯೇ ಪಾರಶವಿ ಅನ್ನೋ ಅರ್ಥವನ್ನ ಲಕ್ಷಾಲಂಕಾರದಲ್ಲಿ ಬರೆದಿದ್ದಾರೆ. ಪಾರಶವಿ ಅನ್ನೋ ಶಬ್ದಕ್ಕೆ ಪರತ್ರ ಶವಸೆ ಉತ್ಪನ್ನ ಅಂತ ಏನು ನಿಷ್ಪತ್ತಿ ಹೇಳಿದ್ದಾರಲ್ಲ, ಆ ನಿಷ್ಪತ್ತಿಯನ್ನ ನಾವು ಒಪ್ಪಬೇಕೋ ಬೇಡವೋ, ಆ ಶಬ್ದಕ್ಕೆ ಹೇಗೆ ಅರ್ಥ ಬರ್ತದೋ ಇಲ್ಲೋ ಅಂತ ಅನ್ನೋದು ಬೇರೆ ವಿಷಯ. ಆದರೆ ಅಲ್ಲಿರುವಂತಹ ಅಭಿಪ್ರಾಯ ಮಾತ್ರ ಸರಿಯಾಗಿದೆ. ಒಬ್ಬ ವ್ಯಕ್ತಿಯಾದವನು ತಾನು ಮದುವೆ ಮಾಡಿಕೊಳ್ಳದಿದ್ದ ಸ್ತ್ರೀಯಲ್ಲಿ ಕೇವಲ ಸುಖಕ್ಕಾಗಿ ಸಂಗ ಮಾಡಿ ಸಂತಾನೋತ್ಪತ್ತಿ ಮಾಡಿದರೆ ಅಲ್ಲಿ ಹುಟ್ಟುವಂತಹ ಮಕ್ಕಳನ್ನ ಪಾರಶವಿ ಅಂತ ಹೇಳ್ತಾರೆ. ಇದು ಲಕ್ಷಾಲಂಕಾರದಲ್ಲೂ ಕೂಡ ಆ ಅರ್ಥ ಸರಿಯಾಗಿದೆ. ಪಾರಶವಿ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಬೇಕೋ ಬೇಡೋ, ಪರ ಅಂದ್ರೆ ಪರತ್ರ, ಶವ ಅಂದ್ರೆ ಹೀಗೆ ಅರ್ಥ, ಅದನ್ನ ಹೇಳಬೇಕೋ ಬೇಡೋ ಅಂತ ಅನ್ನೋದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗ್ತದೆ. ಅಂತೂ ದೇವಕರಾಜನಿಗೆ ಅವಳು ಹುಟ್ಟಿದಂಥ ಮಗಳು, ಇದು ನನಗೆ ಅನಿಸಿದ ಅರ್ಥ ಆಗಿದೆ. ಲಕ್ಷಾಲಂಕಾರದಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಬೇರೆ ಯಾರೋ ಬ್ರಾಹ್ಮಣ ಪುರುಷನಿಂದ ಹುಟ್ಟಿದಂತಹ ಸ್ತ್ರೀ ಏನಲ್ಲ ಅವಳು. ಇಲ್ಲಿ ಪರಶವ ಅಂತ ಹೀಗೆ ಬಂತಲ್ಲ, ಆ ಪರಶವ ಪಾರಶವ ಅನ್ನೋ ಶಬ್ದಕ್ಕೆ ಕೋಶಗಳಲ್ಲಿ ಹೀಗೆಲ್ಲ ಅರ್ಥಗಳನ್ನು ಹೇಳಿದ್ದಾರೆ. ಅದನ್ನು ಗಮನಿಸೋಣ. ಈ ಶ್ಲೋಕ ಅನೇಕ ಪಾಠಗಳಲ್ಲಿ ಕಾಣಿಸ್ತದೆ. ಶೂದ್ರಾಯಂ ವಿಪ್ರತನಯ, ಇದು ಅಮರಕೋಶದಲ್ಲೂ ಇದೆ. ಅವನು ನಿಷಾದ ಜಾತಿಯವನಾಗಿರ್ತಾನೆ ಅಂತ ಕೆಲವು ಕಡೆ ಇದೆ. ಬ್ರಾಹ್ಮಣಾತ್ ವೈಶ್ಯಕನ್ಯಾಯ ಅಂಬಷ್ಠೋ ನಾಮ ಜಾಯತೆ, ಬ್ರಾಹ್ಮಣ ಪುರುಷನಿಂದ ವೈಶ್ಯ ಸ್ತ್ರೀಯಲ್ಲಿ ಅಂಬಷ್ಠ ಅನ್ನೋನು ಹುಟ್ಟುತ್ತಾನೆ. ನಿಷಾದ ಶೂದ್ರ ಕನ್ಯಾಯ ಯಃ ಪಾರಶವ ಉಚ್ಯತೆ, ಶೂದ್ರ ಪತ್ನಿಯಲ್ಲಿ ಬ್ರಾಹ್ಮಣನಿಂದ ಹುಟ್ಟುವಂತ ಮಗನಿಗೆ ನಿಷಾದ ಅಂತ ಹೇಳ್ತಾರೆ, ಅವನಿಗೆ ಪಾರಶವ ಅಂತಲೂ ಹೇಳ್ತಾರೆ. ಶೂದ್ರ ಕನ್ಯಾಯಾಂ ಊಢಾಯಾಂ ನಿಷಾದ ಉತ್ಪದ್ಯತೆ, ಯಹ ಸಂಜ್ಞಾಂತರೇಣ ಮತ್ತೊಂದು ಹೆಸರಿನಿಂದ ಪಾರಶವಶ್ಚ ಇತ್ತಿ ಉಚ್ಯತೆ. ಸಹ ಪಾರಯನ್ನೇವ ಶವಃ ತಸ್ಮಾತ್ ಪಾರಶವ ಸ್ಮೃತಃ ಸ ಜೀವನ್ನೇವ ಶವತುಲ್ಯ. ಅವನು ಹುಟ್ಟಿದಾಗಲೇ ಅವನನ್ನ ಶವದಂತೆ ತುಚ್ಛವಾಗಿ ಕಾಣ್ತಾರೆ ಉಳಿದವರು. ವಿದುರ ಹಾಗೇನಿರ್ಲಿಲ್ಲ, ಆದರೆ ದುರ್ಯೋಧನಾದಿಗಳು ಆತನನ್ನು ಕಾಣ್ತಿದ್ರಲ್ಲ, ಅವನಿಗೆ ಯಾವುದೇ ಬೆಲೆಯನ್ನು ಕೊಡದೆ ನಿಕೃಷ್ಟವಾಗಿ ಅವನನ್ನು ಕಾಣ್ತಾ ಇದ್ರು. ಆ ಕಾರಣಕ್ಕಾಗಿ ಅವನು ಪಾರಶವ ಅನ್ನೋ ಶಬ್ದದಿಂದ ವಾಚ್ಯರಾಗ್ತಾರೆ. ಇದನ್ನ ನಾವು ತಿಳಿಯಬೇಕಾದದ್ದು. ಹೀಗೆ ಆ ಪಾರಶವ ಅನ್ನೋದ್ರ ಬಗ್ಗೆ ಏನೇನು ಉಲ್ಲೇಖಗಳು ಬಂದಿದೆ ಬೇರೆ ಬೇರೆ ಕಡೆ, ಅದರ ಅರ್ಥವನ್ನ ಹೇಳಿದ್ದೇನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನೀವು ತಿಳಿಸಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.